ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಹಿರಿಯ ಮಗ ತೇಜ್ ಪ್ರತಾಪ್ನನ್ನ ಪಕ್ಷ ಹಾಗೆ ಕುಟುಂಬದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತ, ದೊಡ್ಡ ಪೊಲಿಟಿಕಲ್ ಡ್ರಾಮಾ ಅಂತ. ತೇಜ್ ಪ್ರತಾಪ್ ಯಾದವ್ ಬಿಹಾರ ಮಾಜಿ ಮುಖ್ಯಮಂತ್ರಿ, ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದರ ಹಿರಿಯ ಮಗ. ಈ ತೇಜ್ ಪ್ರತಾಪನ ಪ್ರಲಾಪ ಒಂದಾ ಎರಡ. ಈ ಹಿಂದೆ ಮಾಡಬಾರದ ಕೆಲಸ ಮಾಡಿ ಸುದ್ದಿಯಾಗಿದ್ದ ಈ ಭೂಪ ಈಗ ತನ್ನದೇ ಕುಟುಂಬದಿಂದ ಹೊರಬಿದ್ದಿದ್ದಾನೆ. ತೇಜ್ ಪ್ರತಾಪ್ ಉಚ್ಚಾಟನೆಗೆ ಬಿಗ್ ಟ್ವಿಸ್ಟ್. ಎಲೆಕ್ಷನ್ಗಾಗಿ ನಡೀತಾ ಕಿಕ್ಔಟ್ ಡ್ರಾಮಾ. ಮಾಜಿ ಸಿಎಂ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಲಾಲು ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಹುಡುಗಿ ಜೊತೆಗಿರೋ ಕೆಲ ಫೋಟೋಗಳು ವೈರಲ್ ಆಗಿವೆ. ಡಿವೋರ್ಸ್ಗೂ ಮುನ್ನವೇ ತೇಜ್ ಯಾದವ್ ಅನುಷ್ಕಾ ಯಾದವ್ ಜೊತೆ ಪ್ರೇಮ ಸಂಬಂಧ ಇರೋದಾಗಿ ಮಾಡಿದ್ದ ಪೋಸ್ಟ್ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ಈ ಎಲ್ಲಾ ಬೆಳವಣಿಗೆಯಿಂದ ಕಂಗೆಟ್ಟ ಲಾಲು ಪ್ರಸಾದ್ ಯಾದವ್ ತನ್ನ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ನ ಪಕ್ಷದಿಂದ ಹಾಗೂ ಕುಟುಂಬದಿಂದ 6 ವರ್ಷ ಉಚ್ಚಾಟಿಸಿದ್ದಾರೆ. ಆದ್ರೆ ಇದೆಲ್ಲ ದೊಡ್ಡ ಡ್ರಾಮಾವಂತೆ, ಎಲೆಕ್ಷನ್ ಗಿಮಿಕ್ ಅಂತೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದೇ ಕಾರಣಕ್ಕೆ ಲಾಲು ಪ್ರಸಾದ್ ಯಾದವ್ ತಮ್ಮ ಹಿರಿಯ ಮಗನನ್ನ ಉಚ್ಚಾಟಿಸಿ ಡ್ರಾಮಾ ಮಾಡಿದ್ದಾರಂತೆ. ಹೀಗಂತ ಖುದ್ದು ತೇಜ್ ಪ್ರತಾಪ್ ಯಾದವ್ನಿಂದ ದೂರವಾಗಿರೋ ಪತ್ನಿ ಐಶ್ವರ್ಯ ರೈ ಪಬ್ಲಿಕ್ಗೆ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಇದೆಲ್ಲ ಚುನಾವಣೆಗಾಗಿ ಮಾಡುತ್ತಿರೋ ಡ್ರಾಮಾ. See, what I feel that these people are creating a very good drama. Because in 6 months there is elections, so they are trying to hide all his acts by outscarting them of their family and party. He's not been expelled from anywhere, and they all are together and they plan everything. ರಾಬ್ರಿ ದೇವಿಯೇ ಮಗನ ಕಣ್ಣೀರು ಒರೆಸಿದ್ದಾಳೆ. I'm telling you, I'm sure yesterday Rabri Devi might have run to his place or wherever he's staying and wiped his tears off and say, हम तो अभी जिंदा है ना, तुमको हम कुछ नहीं होने देंगे, अभी बस शांत हो जाओ. This is the word she would have explained to him, and this is all drama created with from the side of Lalu Pradeep. ನನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. They have first they told me leave the house, then they started mentally abusing me. My foods were stopped, the kitchen was locked, then the water was locked. Water was in the kitchen area and then it was locked, and then after that when things went out of control, she threw me out in the rain. She locked the door inside the main door of her house and then she threw me out. This was the first episode. Then in the second episode, she beat me up. ನೋಡಿದ್ರಲ್ವಾ, ಐಶ್ವರ್ಯ ಮಾತುಗಳನ್ನ ಕೇಳ್ತಿದ್ರೆ ತೇಜ್ ಪ್ರತಾಪ್ ಯಾದವ್ ಉಚ್ಚಾಟನೆ ಜಸ್ಟ್ ಎಲೆಕ್ಷನ್ ಗಿಮಿಕ್ ಅಂತ ಎಂಥವರಿಗೂ ಅನಿಸದೇ ಇರಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಹಿರಿಯ ಮಗ ತೇಜ್ ಪ್ರತಾಪ್ನನ್ನ ಪಕ್ಷ ಹಾಗೆ ಕುಟುಂಬದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತ, ದೊಡ್ಡ ಪೊಲಿಟಿಕಲ್ ಡ್ರಾಮಾ ಅಂತ. ತೇಜ್ ಪ್ರತಾಪ್ ಯಾದವ್ ಬಿಹಾರ ಮಾಜಿ ಮುಖ್ಯಮಂತ್ರಿ, ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದರ ಹಿರಿಯ ಮಗ. ಈ ತೇಜ್ ಪ್ರತಾಪನ ಪ್ರಲಾಪ ಒಂದಾ ಎರಡ. ಈ ಹಿಂದೆ ಮಾಡಬಾರದ ಕೆಲಸ ಮಾಡಿ ಸುದ್ದಿಯಾಗಿದ್ದ ಈ ಭೂಪ ಈಗ ತನ್ನದೇ ಕುಟುಂಬದಿಂದ ಹೊರಬಿದ್ದಿದ್ದಾನೆ. ತೇಜ್ ಪ್ರತಾಪ್ ಉಚ್ಚಾಟನೆಗೆ ಬಿಗ್ ಟ್ವಿಸ್ಟ್. ಎಲೆಕ್ಷನ್ಗಾಗಿ ನಡೀತಾ ಕಿಕ್ಔಟ್ ಡ್ರಾಮಾ. ಮಾಜಿ ಸಿಎಂ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಲಾಲು ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಹುಡುಗಿ ಜೊತೆಗಿರೋ ಕೆಲ ಫೋಟೋಗಳು ವೈರಲ್ ಆಗಿವೆ. ಡಿವೋರ್ಸ್ಗೂ ಮುನ್ನವೇ ತೇಜ್ ಯಾದವ್ ಅನುಷ್ಕಾ ಯಾದವ್ ಜೊತೆ ಪ್ರೇಮ ಸಂಬಂಧ ಇರೋದಾಗಿ ಮಾಡಿದ್ದ ಪೋಸ್ಟ್ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ಈ ಎಲ್ಲಾ ಬೆಳವಣಿಗೆಯಿಂದ ಕಂಗೆಟ್ಟ ಲಾಲು ಪ್ರಸಾದ್ ಯಾದವ್ ತನ್ನ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ನ ಪಕ್ಷದಿಂದ ಹಾಗೂ ಕುಟುಂಬದಿಂದ 6 ವರ್ಷ ಉಚ್ಚಾಟಿಸಿದ್ದಾರೆ. ಆದ್ರೆ ಇದೆಲ್ಲ ದೊಡ್ಡ ಡ್ರಾಮಾವಂತೆ, ಎಲೆಕ್ಷನ್ ಗಿಮಿಕ್ ಅಂತೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದೇ ಕಾರಣಕ್ಕೆ ಲಾಲು ಪ್ರಸಾದ್ ಯಾದವ್ ತಮ್ಮ ಹಿರಿಯ ಮಗನನ್ನ ಉಚ್ಚಾಟಿಸಿ ಡ್ರಾಮಾ ಮಾಡಿದ್ದಾರಂತೆ. ಹೀಗಂತ ಖುದ್ದು ತೇಜ್ ಪ್ರತಾಪ್ ಯಾದವ್ನಿಂದ ದೂರವಾಗಿರೋ ಪತ್ನಿ ಐಶ್ವರ್ಯ ರೈ ಪಬ್ಲಿಕ್ಗೆ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಇದೆಲ್ಲ ಚುನಾವಣೆಗಾಗಿ ಮಾಡುತ್ತಿರೋ ಡ್ರಾಮಾ. See, what I feel that these people are creating a very good drama.
because in 6 months there is elections, so they are trying to hide all his acts by outscarting them of their family and party. He's not been expelled from anywhere, and they all are together and they plan everything. ರಾಬ್ರಿ ದೇವಿಯೇ ಮಗನ ಕಣ್ಣೀರು ಒರೆಸಿದ್ದಾಳೆ. I'm telling you, I'm sure yesterday Rabri Devi might have run to his place or wherever he's staying and wiped his tears off and say, हम तो अभी जिंदा है ना, तुमको हम कुछ नहीं होने देंगे, अभी बस शांत हो जाओ. This is the word she would have explained to him, and this is all drama created with from the side of Lalu Pradeep. ನನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. They have first they told me leave the house, then they started mentally abusing me. My foods were stopped, the kitchen was locked, then the water was locked. Water was in the kitchen area, and then it was locked, and then after that, when things went out of control, she threw me out in the rain. She locked the door inside the main door of her house, and then she threw me out. This was the first episode. Then in the second episode, she beat me up. ನೋಡಿದ್ರಲ್ವಾ, ಐಶ್ವರ್ಯ ಮಾತುಗಳನ್ನ ಕೇಳ್ತಿದ್ರೆ ತೇಜ್ ಪ್ರತಾಪ್ ಯಾದವ್ ಉಚ್ಚಾಟನೆ ಜಸ್ಟ್ ಎಲೆಕ್ಷನ್ ಗಿಮಿಕ್ ಅಂತ ಎಂಥವರಿಗೂ ಅನಿಸದೇ ಇರಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಹಿರಿಯ ಮಗ ತೇಜ್ ಪ್ರತಾಪ್ನನ್ನ ಪಕ್ಷ ಹಾಗೆ ಕುಟುಂಬದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತ, ದೊಡ್ಡ ಪೊಲಿಟಿಕಲ್ ಡ್ರಾಮಾ ಅಂತ. ತೇಜ್ ಪ್ರತಾಪ್ ಯಾದವ್ ಬಿಹಾರ ಮಾಜಿ ಮುಖ್ಯಮಂತ್ರಿ, ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದರ ಹಿರಿಯ ಮಗ. ಈ ತೇಜ್ ಪ್ರತಾಪನ ಪ್ರಲಾಪ ಒಂದಾ ಎರಡ? ಈ ಹಿಂದೆ ಮಾಡಬಾರದ ಕೆಲಸ ಮಾಡಿ ಸುದ್ದಿಯಾಗಿದ್ದ ಈ ಭೂಪ ಈಗ ತನ್ನದೇ ಕುಟುಂಬದಿಂದ ಹೊರಬಿದ್ದಿದ್ದಾನೆ. ತೇಜ್ ಪ್ರತಾಪ್ ಉಚ್ಚಾಟನೆಗೆ ಬಿಗ್ ಟ್ವಿಸ್ಟ್. ಎಲೆಕ್ಷನ್ಗಾಗಿ ನಡೀತಾ ಕಿಕ್ಔಟ್ ಡ್ರಾಮಾ. ಮಾಜಿ ಸಿಎಂ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಲಾಲು ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಹುಡುಗಿ ಜೊತೆಗಿರೋ ಕೆಲ ಫೋಟೋಗಳು ವೈರಲ್ ಆಗಿವೆ. ಡಿವೋರ್ಸ್ಗೂ ಮುನ್ನವೇ ತೇಜ್ ಯಾದವ್ ಅನುಷ್ಕಾ ಯಾದವ್ ಜೊತೆ ಪ್ರೇಮ ಸಂಬಂಧ ಇರೋದಾಗಿ ಮಾಡಿದ್ದ ಪೋಸ್ಟ್ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ಈ ಎಲ್ಲಾ ಬೆಳವಣಿಗೆಯಿಂದ ಕಂಗೆಟ್ಟ ಲಾಲು ಪ್ರಸಾದ್ ಯಾದವ್ ತನ್ನ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ನ ಪಕ್ಷದಿಂದ ಹಾಗೂ ಕುಟುಂಬದಿಂದ 6 ವರ್ಷ ಉಚ್ಚಾಟಿಸಿದ್ದಾರೆ. ಆದ್ರೆ ಇದೆಲ್ಲ ದೊಡ್ಡ ಡ್ರಾಮಾವಂತೆ, ಎಲೆಕ್ಷನ್ ಗಿಮಿಕ್ ಅಂತೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದೇ ಕಾರಣಕ್ಕೆ ಲಾಲು ಪ್ರಸಾದ್ ಯಾದವ್ ತಮ್ಮ ಹಿರಿಯ ಮಗನನ್ನ ಉಚ್ಚಾಟಿಸಿ ಡ್ರಾಮಾ ಮಾಡಿದ್ದಾರಂತೆ. ಹೀಗಂತ ಖುದ್ದು ತೇಜ್ ಪ್ರತಾಪ್ ಯಾದವ್ನಿಂದ ದೂರವಾಗಿರೋ ಪತ್ನಿ ಐಶ್ವರ್ಯ ರೈ ಪಬ್ಲಿಕ್ಗೆ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಇದೆಲ್ಲ ಚುನಾವಣೆಗಾಗಿ ಮಾಡುತ್ತಿರೋ ಡ್ರಾಮಾ. See, what I feel that these people are creating a very good drama. Because in 6 months there is elections, so they are trying to hide all his acts by outscarting them of their family and party. He's not been expelled from anywhere, and they all are together and they plan everything. ರಾಬ್ರಿ ದೇವಿಯೇ ಮಗನ ಕಣ್ಣೀರು ಒರೆಸಿದ್ದಾಳೆ. I'm telling you, I'm sure yesterday Rabri Devi might have run to his place or wherever he's staying and wiped his tears off and say, हम तो अभी जिंदा है ना, तुमको हम कुछ नहीं होने देंगे, अभी बस शांत हो जाओ. This is the word she would have explained to him, and this is all drama created with from the side of Lalu Pradeep. ನನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. They have first they told me leave the house, then they started mentally abusing me. My foods were stopped, the kitchen was locked, then the water was locked. Water was in the kitchen area, and then it was locked, and then after that, when things went out of control, she threw me out in the rain.
she locked the door inside the main door of her house and then she threw me out. This was the first episode. Then in the second episode, she beat me up. ನೋಡಿದ್ರಲ್ವಾ, ಐಶ್ವರ್ಯ ಮಾತುಗಳನ್ನ ಕೇಳ್ತಿದ್ರೆ ತೇಜ್ ಪ್ರತಾಪ್ ಯಾದವ್ ಉಚ್ಚಾಟನೆ ಜಸ್ಟ್ ಎಲೆಕ್ಷನ್